ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತು ನಿಮ್ಗೆ ಗೊತ್ತು, ನನ್ನ ಮೇನ್ ಟಾಪಿಕ್ ಬಂದುಬಿಟ್ಟು ಏನಕ್ಕೆ ಈ ಸ್ಕ್ರಾಮ್ಲರ್ 400X ತೊಗೊಂಡೆ ಅಂತ ಹೇಳ್ತಾ ಇದ್ದೀನಿ. ನಾನು ಟಾಪಿಕಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಹಂಟರ್ಗೆ ಅಪ್ಗ್ರೇಡ್ ಅಂತ. ಸೊ ಹಂಟರ್ ಏನಾದರೂ ನನಗೆ ಇಷ್ಟ ಇರಲಿಲ್ವಾ ಅಂತ ಕೇಳಿದ್ರೆ, ಟು ಬಿ ವೆರಿ ಆನೆಸ್ಟ್, ಹಂಟರ್ ವಾಸ್ ಅ ವೆರಿ ಸ್ವೀಟ್ ಹಾರ್ಟ್ ಫಾರ್ ಮೀ. ಏನು ಇಶ್ಯೂಸ್ ಕೊಟ್ಟಿಲ್ಲ. ಆ್ಯಂಡ್ ರಿಯಲಿ ಥ್ಯಾಂಕ್ಸ್ ಟು ರಾಯಲ್ ಎನ್ಫೀಲ್ಡ್ ಫಾರ್ ಮೀ ಟು ಫಸ್ಟ್ಲಿ ಸ್ಟಾರ್ಟ್ ದಟ್ ಜರ್ನಿ ಆಫ್ ಬೈಕಿಂಗು. ಸೊ ಮೋಟರ್ ಸೈಕ್ಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಸೊ ಅದಕ್ಕೆ ತುಂಬ ಥ್ಯಾಂಕ್ಸು. ಅದರಲ್ಲಿ ಏನು ಇಶ್ಯೂ ಇರಲಿಲ್ಲ. ಎಸ್, ಅದರಲ್ಲಿ ಶಾರ್ಟ್ ಕಮಿಂಗ್ಸ್ ಇತ್ತು, ಎವ್ರಿಥಿಂಗ್ ಇತ್ತು, ಬಟ್ ದ್ಯಾಟ್ ವಾಸ್ ನಾಟ್ ದ ರೀಸನ್ ವೈ ಐ ಆ್ಯಕ್ಚುಲಿ ಅಪ್ಗ್ರೇಡೆಡ್ ಟು ದಿಸ್ಸು. ಐ ಜಸ್ಟ್ ವಾಂಟೆಡ್ ಅಪ್ಗ್ರೇಡ್ ಅಷ್ಟೇ. ಅಂದರೆ ನನಗೆ ಇನ್ನೂ ಬೆಟರ್ ವೆಹಿಕಲ್ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ತಗೊಂಡೆ. ನಥಿಂಗ್ ರಾಂಗ್ ವಿತ್ ಹಂಟರ್. ಹಂಟರ್ ವಾಸ್ ಅ ಬ್ಯೂಟಿಫುಲ್ ವೆಹಿಕಲ್ ಫಾರ್ ದ ವ್ಯಾಲ್ಯೂ ಇಟ್ ಪ್ರೊವೈಡ್ಸ್ ಯು ಫಾರ್ ದ 2 lakhs ನಿಮಗೆ ಗಾಡಿ ಸಿಗುತ್ತಲ್ವಾ, ತುಂಬಾ ವ್ಯಾಲ್ಯೂ. ಅದ್ರಲ್ಲಿ ನಾನು ಎಲ್ಲನೂ ಮಾಡಿದ್ದೀನಿ, ಟೂರಿಂಗು ಮಾಡಿದ್ದೀನಿ, ಲಿಟಲ್ ಬಿಟ್ ಆಫ್ ರೋಡಿಂಗು ಮಾಡಿದ್ದೀನಿ, ಮಂದಲ್ಪಟ್ಟಿ ನೋಡ್ಬೋದು. ಸೊ ಈ ವೆಹಿಕಲ್ ತೊಗೊಳ್ಳೋ ಮೇನ್ ರೀಸನ್ ನೀವು ಕೇಳ್ಬೋದು, ಇಸ್ ಇಟ್ ಲೈಕ್ ನಂದು ಟೂರಿಂಗ್ ಇಂಪ್ರೂವ್ ಮಾಡೋಕ್ಕೋ, ಆಫ್ ರೋಡಿಂಗ್ ಇಂಪ್ರೂವ್ ಮಾಡೋಕ್ಕೋ, ಆರ್ ನಂದು ಓವರ್ ಆಲ್ ಲುಕ್ ಆಫ್ ದ ಬೈಕ್ ಇಂಪ್ರೂವ್ ಮಾಡೋಕ್ಕೋ ಅಂತ ಕೇಳಿದ್ರೆ, ಐ ಥಿಂಕ್ ಇಟ್ ಬಿಟ್ ಆಫ್ ಆಲ್ ಆಫ್ ದಟ್ಟು. ಬಟ್ ನೆಸೆಸರಿಲಿ ಇಟ್ಸ್ ನಾಟ್ ಅಬೌಟ್ ವೆಹಿಕಲಲ್ಲಿ ಟೂರಿಂಗೋಸ್ಕರ ತೊಗೊಂಡಿರೋಂಥ ಗಾಡಿ ಅಲ್ಲ ಇದು. ದಿಸ್ ಈಸ್ ಅ ವೆಹಿಕಲ್ ಆ್ಯಕ್ಚುಲಿ ಐ ಬಾಟ್ ಇಟ್ ಥಿಂಕಿಂಗ್ ಅಬೌಟ್ ಬೈಯಿಂಗ್ ಅ ಸ್ಕ್ರಾಮ್ಲರ್. ಅಂದರೆ ನನಗೆ ಸ್ಕ್ರಾಮ್ಲರ್ ಅಂದರೆ ಸ್ಕ್ರಾಮ್ಲರ್ ಬೈಕ್ಗೋಸ್ಕರ ನಾನು ತೊಗೊಂಡಿರೋದು, ನಾಟ್ ನೆಸೆಸರಿಲಿ ಫಾರ್ ಟೂರಿಂಗ್ ಅಂತಲೇ ಅಲ್ಲ. ಬಿಕಾಸ್ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಆಲ್ರೌಂಡರ್ಸ್ ಬಗ್ಗೆ ವೀಡಿಯೋದಲ್ಲಿ. ಸೊ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೆ ದಟ್ ಇಟ್ಸ್ ನಾಟ್ ಲೈಕ್ ಇದು ಐನೋ ಕಂಪ್ಯಾರಿಸನ್ ಇದ್ರದ್ದು ಹಿಮಾಲಯನ್ ಮೇಲೆ ಜೊತೆಗೆ ಬರುತ್ತೆ. ಬಟ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನಂದು ರಿಕ್ವೈರ್ಮೆಂಟ್ ತುಂಬ ಕಮ್ಮಿ ಇತ್ತು. ಓವರ್ ಆಲ್ ನಂದು ಲೈಕ್ 400 to 500 kilometers ಅಷ್ಟೇ ಮ್ಯಾಕ್ಸಿಮಮ್ ಹೋಗೋ ನೀಡಿತ್ತು. ಪ್ಲಸ್ ನನಗೆ ಆ್ಯಸ್ ಐ ಟೋಲ್ಡು ಆಫ್ ರೋಡಿಂಗೂ ಅಷ್ಟೊಂದೇನು ಮಾಡೋ ನೀಡ್ ಇರಲಿಲ್ಲ. ಐನೋ ಸ್ವಲ್ಪ ಜಾಸ್ತಿ ಮಾಡೋ ಆಸೆ ಇತ್ತು, ಬಟ್ ನಾನು ತುಂಬ ಯೋಚನೆ ಮಾಡಿದೆ. ಆ್ಯಂಡ್ ಮೋಸ್ಟ್ಲಿ ಆ್ಯಸ್ ಐ ಟೋಲ್ಡು ಆ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೀನಿ, ಇಫ್ ಐ ವಾಂಟೆಡ್ ಟು ಡು ಆಫ್ ರೋಡಿಂಗು, ನಾನೇನು ಹುಡ್ಕೊಂಡು ಹೋಗಲ್ಲ ಆಫ್ ರೋಡಿಂಗ್ನ. ಜಸ್ಟ್ ಯಾವುದೋ ಒಂದು ಸ್ಪಾಟಲ್ಲಿ ಆಫ್ ರೋಡಿಂಗ್ ಸ್ಪಾಟ್ ಇದ್ದರೆ ಐ ವಿಲ್ ಟ್ರೈ ಟು ಡು ಆಫ್ ರೋಡಿಂಗ್. ಅದರಲ್ಲಿ ನನಗೆ ಒಂದು ಕೇಪಬಲ್ ಬೈಕ್ ಬೇಕಿತ್ತು. ಐ ವುಡ್ ಮಿಸ್ ಮೇ ಬಿ ಒಂದು ಆಫ್ ರೋಡರೋ ಆರ್ ಈವನ್ ಹಿಮಾಲಯನ್ ತೊಗೊಂಡಿದ್ರೆ ದಟ್ ವುಡ್ ಹ್ಯಾವ್ ಡನ್ ಬೆಟರ್ ಜಾಬ್ ಡೆಫಿನೆಟ್ಲಿ. ಬಟ್ ನನಗೆ ಇಟ್ ಈಸ್ ಓಕೆ ಫಾರ್ ಮೀ. ಸೊ ರಿಕ್ವೈರ್ಮೆಂಟ್ ತಕ್ಕಂಗೆ ದಿಸ್ ಬೈಕ್ ಇಸ್ ಮೋರ್ ದೆನ್ ಇನಫ್ ಅಂತ ಅನಿಸ್ತು. ಬಟ್ ಡೆಫಿನೆಟ್ಲಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಈ ಬೈಕ್ನ ನಾನು ಹಿಮಾಲಯನ್ ಓವರ್ ಬೈ ಮಾಡಿದೆ ಅಂತ ಹೇಳಲ್ಲ. ಹಿಮಾಲಯನ್ ಇಸ್ ಒಂದು ಲೀಗ್ ಅಬೋವ್ ಬೈಕ್ ಅದು. ಇಟ್ಸ್ ಅ ಪ್ಯೂರ್ ಟೂರರ್ ಅದು, ಆ್ಯಂಡ್ ವೆರಿ ಗುಡ್ ಆಫ್ ರೋಡಿಂಗ್ ಕೇಪಬಿಲಿಟಿ ಇರೋಂಥ ಬೈಕು. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಕಂಪ್ಯಾರಿಸನ್ ಮಾಡಿದೆ ನಿಮಗೆ. ಇನ್ ಕೇಸ್ ನೀವು ಅದನ್ನು ತೊಗೋಬೇಕಂದ್ರೆ ತೊಗೊಳ್ಳಿ. ನಂದು ರಿಕ್ವೈರ್ಮೆಂಟ್ಗೆ ದಿಸ್ ಇಸ್ ಮೋರ್ ದೆನ್ ಇನಫ್. ಬಟ್ ನನಗೆ ಇಲ್ಲಿ ಮೇನ್ಲಿ ತುಂಬ ಜನ ನಾನು ನೋಡ್ತಾ ಇದ್ದೀನಿ ಸ್ಕ್ರಾಮ್ಲರ್ನ ಮೇನ್ಲಿ ಏನಕ್ಕೆ ಬೈ ಮಾಡ್ತಾ ಇದ್ದಾರೆ ಅಂದರೆ ಫಾರ್ ಟೂರಿಂಗ್ ಪರ್ಪಸ್ಸು. ಬಟ್ ನಂದು ರಿಕ್ವೈರ್ಮೆಂಟ್ ಇದ್ದಿದ್ದು ನಾಟ್ ಜಸ್ಟ್ ಟೂರಿಂಗು, ಇಟ್ ಈಸ್ ಅಬೌಟ್ ದ ಲುಕ್. ನೋಡಿ ಲುಕ್ ಹೆಂಗಿದೆ ಈ ಬೈಕ್ದು. ಸೊ ಆ ಲುಕ್ಕೋಸ್ಕರ ಒಂದು ಒಂಥರ ನೀಟ್ ಫಿನಿಶು, ಪ್ಲಸ್ ಈ ಥರ ನೋಡಿ ರಫ್ ಫಿನಿಶ್ಗಳು, ಈ ಥರ ಫಿನಿಶ್ಗಳಿರುತ್ತೆ ನೋಡಿ, ಅದು ನನಗೆ ಒಂದು ಗಾಡಿಯಲ್ಲಿ ಇಷ್ಟ. ಇದ್ರಲ್ಲಿ ಒಂದೇ ಒಂದು ಕಾಂಪ್ರಮೈಸ್ ನಾನು ಮಾಡಬೇಕಾಗ್ತಾಯಿದೆ, ದಟ್ ಈಸ್ ವಿತ್ ಸೀಟ್ ಹೈಟು. 835 mm ಇದೆ ಸೀಟ್ ಹೈಟು. ಬಟ್ ಇಟ್ ಈಸ್ ಓಕೆ. ಐ ಮೀನ್ ಐ ನೋ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಬಟ್ ಫಾರ್ ಮೀ 5'8", 5'9" ಇದ್ದೀನಿ ನಾನು. ಮ್ಯಾನೇಜಬಲ್ ಇದೆ. ಬಟ್ ಒಂದು ಚಾಲೆಂಜ್ ಇದೆ, ನಾನು ಚಾಲೆಂಜ್ ಅಂತ ತೊಗೊಂಡು ಓಡಿಸ್ತಾ ಇದ್ದೀನಿ. ಬಟ್ ಎನಿವೆ, ಸ್ಕ್ರಾಮ್ಲರ್ ತೊಗೊಳ್ಳೋ ಮೇನ್ ರೀಸನ್ ಏನು ಅಂದರೆ, ಸ್ಕ್ರಾಮ್ಲರ್ ಇಸ್ ಅ ವೆಹಿಕಲ್ ವಿಚ್ ಯು ಕ್ಯಾನ್ ಡೂ ರೈಡ್ ಕ್ಯಾಶುವಲಿ ಆನ್ ಎನಿಥಿಂಗು. ಆ್ಯಂಡ್ ಇದು ಯು ಕ್ಯಾನ್ ರೈಡ್ ಇಟ್ ಆನ್ ಎನಿ ಒಕೇಶನು. ಅಂದರೆ ನೀವು ಕೆಲವು ಬಟ್ಟೆ ಇರುತ್ತೆ ನೋಡಿ, ಆ ಬಟ್ಟೆ ಹಾಕ್ಕೊಂಡು ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ಬೀಚ್ಗೆ ಹೋಗ್ಬೋದು, ನೀವು ಬೆಟ್ಟಕ್ಕೆ ಹೋಗ್ಬೋದು, ಆ ಥರ ಇರುತ್ತಲ್ಲ. ಇದೇ ಥರ ಆಬ್ವಿಯಸ್ಲಿ ಈ ಲುಕ್ಕಲ್ಲಿ ನೀವು ಇಟ್ ಲುಕ್ಸ್ ರಿಯಲಿ ಗುಡ್ ಈವನ್ ಆನ್ ದ ವುಡ್ಸು. ಅಂದರೆ ಹಿಲ್ಸು, ಫಾರೆಸ್ಟ್ ಒಳಗಡೆನೂ ಚೆನ್ನಾಗಿ ಕಾಣುತ್ತೆ. ನೀವು ಕೆಫೆ ಮುಂದೆನೂ ಹೋದ್ರೂ ಚೆನ್ನಾಗಿ ಕಾಣುತ್ತೆ, ಸಿಟಿಯಲ್ಲಿ ಹೋದ್ರೂ ಚೆನ್ನಾಗಿ ಕಾಣುತ್ತೆ. ಟೂರ್ ಮಾಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅಂತಲ್ಲ, ಇಟ್ ಈಸ್ ಕೇಪಬಲ್. ಟೂರ್ ಮಾಡೋಕ್ಕೆ ಇಟ್ ಈಸ್ ಕೇಪಬಲ್ಲು. ಸೊ ಎಸ್, ಆ ಥರ ನನಗೆ ಬೈಕ್ ಬೇಕಿತ್ತು. ಸೊ ನನಗೆ ಐ ಡೋಂಟ್ ವಾಂಟ್ ಅ ಸ್ಟ್ರೆಸ್ ದಟ್ ನಾನು ಈ ಬೈಕ್ ತೊಗೊಂಡ್ಬಿಟ್ಟು ನಾನು ಓನ್ಲಿ ಟೂರಿಂಗೋಸ್ಕರನೇ ತೊಗೊಂಡಿರೋ ಬೈಕ್ ಥರನೂ ಕಾಣಿಸ್ಬಾರ್ದು. ಇಟ್ ಶುಡ್ ಲುಕ್ ಲೈಕ್ ಐ ಆಮ್ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಜಾಸ್ತಿ. ನಂದು ಟ್ರಿಪ್ಸ್ ಯೂಶಲಿ ಎಕ್ಸ್ಪ್ಲೋರಿಂಗ್ ಮಾಡೋ ಟ್ರಿಪ್ಸು. ಆ ಥರ ಟ್ರಿಪ್ಸ್ಗೆ ನನಗೆ ದಿಸ್ ಇಸ್ ಮೋರ್ ಸೂಟೇಬಲು. ನಾನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ದಿಸ್ ಕೈಂಡ್ ಆಫ್ ಬೈಕ್ ಜೊತೆ ರೈಡ್ ಮಾಡೋ ಫೀಲೇ ಬೇರೆ. ಬಿಕಾಸ್ ನಂಗೆ ಹಂಟರ್ ಜೊತೆ ರೈಡ್ ಮಾಡಿಬಿಟ್ಟು ಅದು ಅರ್ಥ ಆಯಿತು ದಟ್ ರೈಡಿಂಗ್ ವಿತ್ ರೆಟ್ರೋ ಬೈಕ್ ದರ್ ಇಸ್ ಅ ಡಿಫ್ರೆಂಟ್ ಫನ್. ದ ಓನ್ಲಿ ಇಶ್ಯೂ ಈ ಬೈಕಲ್ಲಿ ಕಂಪೇರ್ ಟು ಹಿಮಾಲಯನ್ ಅಂದರೆ ಪಾಯಿಂಟ್ A to ಪಾಯಿಂಟ್ B ನಾನು ಸ್ವಲ್ಪ ಸ್ಟ್ರಗಲ್ ಮಾಡ್ತೀನಿ ಕಂಪೇರ್ ಟು ಹಿಮಾಲಯನ್. ದಟ್ ಈಸ್ ಓಕೆ. ಎನಿವೇ ಅಷ್ಟೊಂದೇನು ನನಗೆ ಇಶ್ಯೂ ಆಗಿರಲಿಲ್ಲ ಇವನ್ ಹಂಟರ್ ಜೊತೆನೂ. ಜಸ್ಟ್ ದ್ಯಾಟ್ ನಂಗೆ ಸ್ವಲ್ಪ ಕೇಪಬಿಲಿಟಿ ಇದರಲ್ಲಿ ಸ್ವಲ್ಪ ಅಪ್ರೈಟ್ ಸಿಟ್ಟಿಂಗ್ ಪಾಸ್ಚರ್ ಇದೆ ಆ್ಯಂಡ್ ಎವ್ರಿಥಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ಕ್ರಾಮ್ಲರ್ ತೊಗೊಂಡೆ. ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಇಟ್ ಅಗೇನ್ ಆ್ಯಂಡ್ ಅಗೇನು. ನನಗೆ ಓವರ್ ಆಲ್ ಸ್ಕ್ರಾಮ್ಲರೇ ತೊಗೋಬೇಕಂತ ಆಸೆ ಇತ್ತು. ಅಡ್ವೆಂಚರ್ ಬೈಕ್ ಫ್ಯೂಚರಲ್ಲಿ ಯಾವಾಗಾದರೂ ನನಗೆ ಅಷ್ಟೊಂದು ರಿಕ್ವೈರ್ಮೆಂಟ್ ಟೂರಿಂಗ್ಗೆ ಬೇಕು ಅಂತ ಅನಿಸ್ತು ತೊಗೊಂಡೆ. ಆ್ಯಸ್ ಆಫ್ ನೋ ಐ ಡೋಂಟ್ ಹ್ಯಾವ್ ರಿಕ್ವೈರ್ಮೆಂಟ್. ಪ್ಲಸ್ ನನ್ನ ಕಂಟೆಂಟು ಗೊತ್ತು, ನಂದು ಮೋಸ್ಟ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ ಇರುತ್ತೆ. ಸೊ ಅದ್ರ ಕಡೆ ನಾನು ಜಾಸ್ತಿ ಗಮನ ಕೊಡ್ತೀನಿ. ಆ್ಯಂಡ್ ಲಿಟಲ್ ಬಿಟ್ ಸಣ್ಣ ಪುಟ್ಟ ಟೂರ್ಸು ಮಾಡ್ತಾ ಇರ್ತೀನಿ. ಸೊ ಅವಾಗ ದಿಸ್ ವೆಹಿಕಲ್ ಇಸ್ ಮೋರ್ ದೆನ್ ಎನಫ್. ಬಟ್ ಮೋರ್ ದೆನ್ ದಟ್ ದ ಫೀಲ್ ಆಫ್ ಹ್ಯಾವಿಂಗ್ ಅ ಸ್ಕ್ರಾಮ್ಲರ್. ಆ್ಯಂಡ್ ಅದು ಟ್ರ್ಯಾಂಪ್ ದ ಸ್ಕ್ರಾಮ್ಲರು. ಟ್ರ್ಯಾಂಪ್ ಇಸ್ ನೋನ್ ಫಾರ್ ಮೇಕಿಂಗ್ ಸ್ಕ್ರಾಮ್ಲರ್ಸು. ಸೊ ನೀವು ಬೆಸ್ಟ್ ಸ್ಕ್ರಾಮ್ಲರ್ಸ್ ನೀವು ನೋಡಿದ್ರೆ ಟ್ರ್ಯಾಂಪ್ ಹತ್ರ ಇದೆ ಒಂದು ಬಾರ್ನ್ವಿಲ್ ಸೀರೀಸಲ್ಲಿ ಟ್ರ್ಯಾಂಪ್ 1200XE. ಆಮೇಲೆ ಡುಕಾಟಿದು ಡೆಸರ್ಟ್ ಸ್ಲೆಡ್. ಸೊ ಅದರಲ್ಲಿ ಐ ಥಿಂಕ್ ದಿಸ್ ಐ ವುಡ್ ರೇಟ್ ಇಟ್ ಅಟ್ಲೀಸ್ಟ್ ನಂಬರ್
4 or 5 ಅಂತ ರೇಟ್ ಮಾಡ್ತೀನಿ. ಬಿಕಾಸ್ ದಿಸ್ ಇಸ್ ವೆರಿ ಕ್ಲೋಸ್ ಟು ಬೀಯಿಂಗ್ ಅ ಟ್ರೂ ಸ್ಕ್ರಾಮ್ಲರ್. ಅಂದರೆ ಒರಿಜಿನಲಿ ಸ್ಕ್ರಾಮ್ಲರ್ ಏನಕ್ಕೆ ಡಿಸೈನ್ ಮಾಡಿದ್ದು ಅದಕ್ಕೆ ವೆರಿ ಕ್ಲೋಸ್ ಇದೆ. ಪವರು ಡೀಸೆಂಟ್ ಆಗಿದೆ, ನಿಮಗೆ ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಆಫ್ ರೋಡ್ ABS ಸ್ವಿಚ್ ಆಫ್ ಮಾಡ್ಬೋದು. ಆ್ಯಂಡ್ ಒಂಥರ ಲುಕ್ ಆ್ಯಂಡ್ ಫೀಲ್ ನೋಡಿ, ತುಂಬ ಡಿಸೈನ್ ತುಂಬ ಚೆನ್ನಾಗಿದೆ. ಎನಿವೆ, ಸೊ ಫಸ್ಟ್ಲಿ ನಾನು ಮಾಡಿಫಿಕೇಷನ್ಸ್ ಏನೇನು ಮಾಡಿದ್ದೀನಿ ಈ ಬೈಕ್ಗೆ ಬರ್ತಾ, ಆ್ಯಂಡ್ ಏನು ಈ ಗಾಡಿದು ಫೀಲ್ ಅದ್ರೂ ನಾನು ಮೆನ್ಷನ್ ಮಾಡ್ತೀನಿ. ಮಾಡಿಫಿಕೇಷನ್ ನಾನು ಮಾಡಿರೋದು ಈ ಮಾಡಿಫಿಕೇಷನ್ ನೋಡಿ, ಮಡ್ ಗಾರ್ಡ್ ಮಾಡಿಫಿಕೇಷನ್ ಮಾಡಿದ್ದೀನಿ. ಮೇನ್ಲಿ ದ ರೈಸ್ ಮಡ್ ಗಾರ್ಡ್ ನಾನು ಲುಕ್ಗೋಸ್ಕರ ಮಾಡಿರೋದು. ಐ ಆಮ್ ನಾಟ್ ಲೈಕ್ ಇದರಿಂದ ನಾನು ಆಫ್ ರೋಡಿಂಗ್ ಮಾಡ್ತೀನಿ ಅಂತಲ್ಲ. ಯಾಕಂದರೆ 19 ಇಂಚಸ್ ವೀಲ್ ತುಂಬ ಸಾಕಷ್ಟು ಗಾಡಿಗಳಿದೆ. ಸೊ ಇದರ ಲುಕ್ ಬಂದರೆ ನಿಮಗೆ ಒಂಥರ ಸ್ಕ್ರಾಮ್ಲರ್ ಲುಕ್ ಸಿಗುತ್ತೆ ಅಂತ. ಅದು ಬಿಟ್ಟರೆ ಇಲ್ಲಿ ನೋಡಿ, ಲೋವರ್ ಇಂಜಿನ್ ಗಾರ್ಡ್ ಹಾಕಿದ್ದೀನಿ. ನನಗೆ ಐ ನೋ ಲಾಟ್ ಆಫ್ ಪೀಪಲ್ ಆರ್ ಪುಟಿಂಗ್ ದ ಆಫ್ಟರ್ ಮಾರ್ಕೆಟ್ ಇಂಜಿನ್ ಗಾರ್ಡು, ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಲುಕ್ಕು. ಪ್ಲಸ್ ನನಗೆ ಅದರದ್ದು ಏನೋ ಅಬಿಲಿಟಿ ನನಗೆ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್ ಗ್ರೇಟು. ಸೊ ಆ್ಯಸ್ ಆಫ್ ನೌ ನಾನು ಐ ವಿಲ್ ಸ್ಟಿಕ್ ವಿತ್ ದಿಸ್. ಸೊ ದಿಸ್ ತುಂಬ ಯೂಸ್ಫುಲ್ ಇದೆ, ಡೆಫಿನೆಟ್ಲಿ ಇದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಇಂಜಿನ್ಗೆ. ಸೊ ಅದಕ್ಕೋಸ್ಕರ ಮಾಡ್ತೀನಿ. ಐ ನೋ ಇದು ಒಂದು ಸ್ವಲ್ಪ ನಿಮ್ಮ ಕಾಲು ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ಫುಲ್ ಇರೋಲ್ಲ, ಬಟ್ ಇಟ್ಸ್ ಓಕೆ, ಏನೋ ಮಾಡೋಕ್ಕಾಗಲ್ಲ. ಐ ವಿಲ್ ವೇರ್ ಬೆಟರ್ ಬೂಟ್ಸ್ ಅಷ್ಟೇ. ಸೊ ಅದು ಬಿಟ್ಟರೆ ಇಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಇನ್ಸ್ಟಾಲ್ ಮಾಡಿ. ಹ್ಯಾಂಡಲ್ ಬಾರ್ ರೈಸರ್ಸ್ ಇನ್ಸ್ಟಾಲ್ ಮಾಡೋ ಮೇನ್ ರೀಸನ್ ಏನಿತ್ತು ಅಂದರೆ ನನಗೆ ಟುವರ್ಡ್ಸ್ ಮೀ ಬರಲಿ, ನನಗೆ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಸ್ವಲ್ಪ ಕಂಟ್ರೋಲ್ ಚೆನ್ನಾಗಿರಲಿ ಅಂತ. ಅದಕ್ಕೋಸ್ಕರ ಮೋರ್ ದ್ಯಾನ್ ರೈಸ್ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ದಟ್ ವಾಸ್ ಕಂಫರ್ಟೇಬಲ್ ಇನಫ್ ಅಲ್ಲಿ. ಬಟ್ ನನಗೆ ಟುವರ್ಡ್ಸ್ ಮೀ ಬರಲಿ ಅಂತ ಅದು ಮಾಡಿದ್ದು ಆ್ಯಕ್ಚುಲಿ. ಅದು ಬಿಟ್ಟರೆ ಈ ಸ್ಯಾರಿ ಗಾರ್ಡ್ ತೆಗ್ಬಿಟ್ಟಿದ್ದೀನಿ. ಐ ಮೀನ್ ಒಂದು ಲುಕ್ಕು ಹಾಳು ಮಾಡುತ್ತೆ, ಆ್ಯಂಡ್ ಇನ್ನೊಂದು ಐ ಥಿಂಕ್ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಸೊ ಅದಕ್ಕೋಸ್ಕರ ನಾನು ತೆಗೆದಿದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ತೊಗೊಂಡಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಬಟ್ ನೀವು ನೋಡ್ಬೋದು ಇಲ್ಲಿ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ತೊಗೊಂಡಿದ್ದೀನಿ. ಸೊ ಇಷ್ಟು ಮಾಡಿಫಿಕೇಷನ್ಸ್ ನಾನು ಈ ಗಾಡಿಯಲ್ಲಿ ಮಾಡಿದ್ದೀನಿ. ಫಾಗ್ ಲೈಟ್ ನಾನು ಮಾಡಿಫಿಕೇಷನ್ ಆ್ಯಕ್ಚುಲಿ ನಾನು ಮಾಡೋ ಪ್ಲ್ಯಾನ್ ಇತ್ತು. ತುಂಬ ಜನ ಏನೋ ಮ್ಯಾಡ್ ಡಾಗ್ದು ಸ್ಕೌಟೆಕ್ಸ್ ತೊಗೊಂಡಿದ್ದಾರೆ, ಬಟ್ ನಾನು ಟ್ರ್ಯಾಂಪ್ ಅವ್ರ ಹತ್ರ ವಿಚಾರಣೆ ಮಾಡಿದೆ. ಅವ್ರು ಹೇಳಿದ್ರು ದಟ್ ದೇ ವಿಲ್ ಕಮ್ ಅಪ್ ವಿತ್ ಅ ಫಾಗ್ ಲ್ಯಾಂಪು ಆ್ಯಂಡ್ ಆಲ್ಸೋ ಹೀಟೆಡ್ ಗ್ರಿಪ್ಸು ಬರುತ್ತಂತೆ. ಐ ಮೀನ್ ಹೀಟೆಡ್ ಗ್ರಿಪ್ಸಲ್ಲಿ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅನ್ಲೆಸ್ ನೀವು ಲದ್ದಾಖು ಆ ಥರ ಕೋಲ್ಡ್ ಪ್ಲೇಸಸಲ್ಲಿ ಹೋಗ್ತೀರ ಅಂದರೆ ಅದೇನು ಯೂಸ್ ಇಲ್ಲ. ಬಟ್ ಫಾಗ್ ಲ್ಯಾಂಪ್ಸ್ ನಾನು ಅವ್ರದ್ದು ಏನಕ್ಕೆ ಇನ್ಸ್ಟಾಲ್ ಮಾಡ್ತೀನಿ ಅಂದರೆ, ಈ ಗಾಡಿ ಆ್ಯಕ್ಚುಲಿ ತುಂಬ ಎಲೆಕ್ಟ್ರಾನಿಕಲಿ ಲೋಡೆಡ್ ಇದೆ. ಆ್ಯಂಡ್ ಈ ಗಾಡಿಯಲ್ಲಿ ಕೆಲವು ಇಶ್ಯೂಸು ಬರ್ತಾ ಇದೆ. ಐ ಮೀನ್ ನನಗೆ ಇವಾಗ ಸದ್ಯಕ್ಕೆ ಬರ್ತಾ ಇಲ್ಲ, ಬಟ್ ಲಾಟ್ ಆಫ್ ಓನರ್ಸ್ ಇಶ್ಯೂಸ್ ಬರ್ತಾ ಇದೆ. ಲೈಕ್ ಸೆಕೆಂಡಿಂದ ಥರ್ಡ್ ಹೋಗಬೇಕಾದ್ರೆ ಸ್ವಲ್ಪ ಸ್ಟಾಲ್ ಆಗೋದಲ್ಲ. ಅದು ಏನಕ್ಕೆ ಆಗ್ತಾ ಇದೆ ಅಂದರೆ, ಮೇನ್ಲಿ ದಿಸ್ ಇಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್. ಇದು ರೈಡ್ ಬೈ ಬೇರೆ ಇದೆ. ಸೊ ನನಗೆ ಎಲೆಕ್ಟ್ರಾನಿಕ್ಸ್ ಜೊತೆ ಆಟ ಆಡೋಕ್ಕೆ ಇಷ್ಟ ಇಲ್ಲ. ಸೊ ಕಂಪನಿದೇ ಯಾವುದು ಫಾಗ್ ಲ್ಯಾಂಪ್ಸ್ ಇರುತ್ತೆ. ಲೈಟ್ ಆ್ಯಕ್ಚುಲಿ ಡೀಸೆಂಟ್ ಆಗಿದೆ. ತುಂಬ ಜನ ತುಂಬ ಕೆಟ್ಟದಾಗಿದೆ ಅಂತ ಹೇಳ್ತಾರೆ, ಡೀಸೆಂಟ್ ಆಗಿದೆ. ಬಟ್ ಐ ಥಿಂಕ್ ಫಾಗ್ ಲ್ಯಾಂಪ್ ಆಗಿಬಿಟ್ರೆ, ಒಂದು ಡೀಸೆಂಟ್ ಫಾಗ್ ಲ್ಯಾಂಪ್ ಆಗಿಬಿಟ್ರು ಮೋರ್ ದೆನ್ ನಫ್ ಲೈಟ್ ಇರುತ್ತೆ. ಸೊ ದ್ಯಾಟ್ ವಿಲ್ ಬಿ ದ ಮಾಡಿಫಿಕೇಷನು. ಆ್ಯಂಡ್ ನನಗೆ ಗಾಡಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಫೀಲ್ ಆಗಿದೆ ಕಂಪೇರ್ ಟು ವಾಟ್ ಯೂಶಲಿ ಏನು ಮೆನ್ಷನ್ ಮಾಡ್ತಾಯಿದ್ರು ಅಂದರೆ, ಫಸ್ಟಿಂಗ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ RPM ಮೀಟರ್ ಇದಲ್ವಾ, ಐ ಥಿಂಕ್ ಅವ್ರು ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇನಿಷಿಯಲಿ ನಿಮಗೆ RPM ಮೀಟರು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಬಟ್ ನನಗೆ ಟೆಸ್ಟ್ ಡ್ರೈವಲ್ಲೂ ಒಂದ್ಸಲ ಹಂಗೆ ಅನಿಸ್ತು, ಕಮ್ಮಿ ಸರಿಯಾಗಿ ಕಾಣ್ತಾ ಇಲ್ಲ. ಬಟ್ ಇವಾಗ ರೀಸೆಂಟ್ಲಿ ನಾನು ಓಡಿಸ್ಬೇಕಾದ್ರೆ ನೋಡ್ತಾ ಇದ್ದೀನಿ, RPM ಮೀಟರ್ ನೀಟಾಗಿ ಕಾಣ್ತಾ ಇದೆ. ಆ್ಯಂಡ್ ಅದು ಬಿಟ್ಟರೆ ಐ ಥಿಂಕ್ ಆ್ಯಸ್ ಆಫ್ ನೌ ಇಟ್ ಈಸ್ ಗೋಯಿಂಗ್ ವೆಲ್ಲು. ನನಗೆ ಏನು ಇಶ್ಯೂಸ್ ಏನೂ ಬಂದಿಲ್ಲ ಗಾಡಿಯಲ್ಲಿ. ಒಂದ್ಸಲ ಏನಂದರೆ ಲೈಕ್ ಒಂದೇ ಒಂದು ಇಶ್ಯೂ, ಏನು ಗೇರ್ ಇದೆ ಅಂತ ತೋರಿಸಿರಲಿಲ್ಲ ನಾನು ಟರ್ನ್ ಮಾಡಬೇಕಾದ್ರೆ, ಅದು ಒಂದೇ ಒಂದು ಸಲ ಬಂತು ಇವಾಗ ಆ್ಯಕ್ಚುಲಿ ಹೋಗಬೇಕಾದ್ರೆ. ಅದು ಬಿಟ್ಟರೆ ಬೇರೆ ಏನೂ ಇಶ್ಯೂಸ್ ಬಂದಿಲ್ಲ. ಏನೋ ಬ್ರೇಕ್ ಪ್ಯಾಡ್ ಇಶ್ಯೂಸ್ ತುಂಬ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸಿಂಟೆಡ್ ಅದೊಂದು ಹೇಳೋದು ಅಪ್ಗ್ರೇಡು, ಸಿಂಟೆಡ್ ಬ್ರೇಕ್ ಪ್ಯಾಡ್ಗೂ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಅದು ಹೆಡ್ಏಕ್ ಇರೋದು ಬೇಡ ಅಂತ ನಾನು. ಸೊ ಬ್ರೇಕಿಂಗ್ ಓಕೆ ಇದೆ, ಬಟ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಸಿಂಟೆಡ್ ಬ್ರೇಕ್ ಪ್ಯಾಡ್ ಹಾಕಿ. ಬಟ್ ಅಂದ್ರೂ ಇದರದ್ದು ನೀವು ತುಂಬಾ ಜಾಸ್ತಿ ಏನು ಹೇಳಿ ಬ್ರೇಕ್ನ ಒತ್ತಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಸ್ಕ್ರಾಮ್ಲರ್ನ ನೀವು ಐ ಥಿಂಕ್ ಇದರದ್ದು ರೈಡಿಂಗ್ ಸ್ಟೈಲ್ ತುಂಬ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇದನ್ನು ನೀವು ಸ್ಪೀಡ್ 400 ಥರ ಓಡ್ಸೋಕ್ಕೆ ಹೋಗ್ಬೇಡಿ. ಸ್ಪೀಡ್ 400ಅಲ್ಲಿ ಹೆಂಗಿದೆ ಅಂದರೆ, ನೀವು ಫಾಸ್ಟಾಗಿ ಹೋಗ್ಬಿಟ್ಟು ಚೆನ್ನಾಗಿ ಬ್ರೇಕ್ ಹಾಕ್ಬೋದು. ಇದರಲ್ಲಿ ನೀವು ಒಂಥರ ನಿಮ್ಮದು ಕ್ಲಾಸಿಕ್ 350 ಲಾಂಗ್ ಸ್ಟ್ರೋಕ್ ಇಂಜಿನ್ ಇರುತ್ತಲ್ಲ, ಲೈಕ್ ಹಾರ್ಲಿ ಡೇವಿಡ್ಸನ್ ಈಗ ರೀಸೆಂಟ್ಲಿ ಅದೇ ಥರ ನೀವು ಸ್ವಲ್ಪ ಆರಾಮಾಗಿ ಲೇಜಿಯಾಗಿ ಥ್ರಾಟಲ್ ಕೊಟ್ಕೊಂಡು ಓಡಿಸ್ತಿರಲ್ಲ, ಅದೇ ಥರ ಇದನ್ನ ಓಡಿಸಿದ್ರೆ ಯು ವಿಲ್ ಎಂಜಾಯ್ ದಿಸ್. ಅದರ್ವೈಸ್ ನಿಮಗೆ ಮೇ ಬಿ ಅಷ್ಟೊಂದು ಎಂಜಾಯ್ ಮಾಡಲ್ಲ. ನನಗೆ ಹಂಟರಿಂದ ಬರೋದ್ರಿಂದ ನನಗೆ ಐ ಥಿಂಕ್ ಐ ಆಮ್ ಯೂಸ್ ಟು ದಟ್ ಕೈಂಡ್ ಆಫ್ ರೈಡಿಂಗ್ ಸ್ಟೈಲು. ಸೊ ನನಗೆ ಓಕೆ. ಬಟ್ ಐ ಥಿಂಕ್ ಯಾರಾದ್ರು KTM ಇಂದ ಬರ್ತಾ ಇದ್ದರೆ ಅವ್ರಿಗೆ ಮೇ ಬಿ ಈ ರೈಡಿಂಗ್ ಸ್ಟೈಲ್ಗೆ ಅಡಾಪ್ಟ್ ಆಗಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ಅದು ಬಿಟ್ಟರೆ ಆ್ಯಕ್ಚುಲಿ ಒಂದು ಹೇಳೋದು ಮಾಡಿದೆ, ಇದು ಈ ಸೀಟ್ ಕೆಳಗಡೆ ನಿಮಗೆ ರೇರ್ ಸಸ್ಪೆನ್ಸ್ನ ಅಡ್ಜಸ್ಟ್ ಮಾಡೋದು ಸಮ್ ಟೂಲ್ ಇರುತ್ತೆ. ಅದನ್ನು ನೀವು ಬೇಸಿಕಲಿ ತೆಗೆದುಬಿಟ್ಟು ನಿಮ್ಮ ರೂಮಲ್ಲಿ ಇಟ್ಬಿಡಿ. ಬಿಕಾಸ್ ಐ ಡೋಂಟ್ ಥಿಂಕ್ ನೀವು ಅನ್ಲೆಸ್ ನೀವು ಅಷ್ಟು ಪರ್ಟಿಕ್ಯುಲರ್ ಇದ್ದೀರೋ ಚೇಂಜ್ ಮಾಡೋಕ್ಕೆ ಅಂದರೆ ನೀವು ಮಾಡ್ತೀರಾ. ಬಟ್ ನನ್ನ ಒಪಿನಿಯನ್ ಅದನ್ನೇನು ರೆಗ್ಯುಲರಾಗಿ ಚೇಂಜ್ ಮಾಡಲ್ಲ. ಸೊ ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದನ್ನು ನಿಮಗೆ ಕಂಫರ್ಟೇಬಲ್ ಇದೆ ಅಂತ ಅನಿಸಿದ್ರೆ ನೀವು ಯು ಜಸ್ಟ್ ಟೇಕ್ ದಟ್ ಔಟ್. ಬಿಕಾಸ್ ಅದು ತುಂಬ ವೈಬ್ರೇಟ್ ಆಗುತ್ತೆ. ಇಲ್ಲಾಂದರೆ ಅದ್ರ ಜೊತೆ ಒಂದು ಫಸ್ಟ್ ಏಡ್ ಕಿಟ್ ಇದೆ, ಅದನ್ನು ನೀವು ಬೇಕಾದ್ರೆ ಅಲ್ಲೇ ಇಡಿ. ಬಟ್ ಆ ಟೂಲ್ಸ್ನ ತೆಗೆದುಬಿಟ್ಟು ನಿಮ್ಮ ರೂಮಲ್ಲಿ ಇಟ್ಬಿಡಿ. ಬಿಕಾಸ್ ಅದು ಇಲ್ಲಾಂದರೆ ವೈಬ್ರೇಟ್ ಆಗುತ್ತೆ, ಪ್ಲಸ್ ವೆಯ್ಟು ಆ್ಯಡ್ ಆಗುತ್ತೆ ಅದು. ಸೊ ದ್ಯಾಟ್ಸ್ ಇಟ್. ಓವರ್ ಆಲ್ ಐ ವುಡ್ ಸೇ
ನನ್ನ ಕಂಟೆಂಟ್ ಬರೀ ಇದ್ರ ಮೇಲೆ ಇರಲ್ಲ. ಆ್ಯಸ್ ಐ ನೋ ಲಾಟ್ ಆಫ್ ಪೀಪಲು ಸ್ಕ್ರಾಂಬ್ಲರು ಹಿಮಾಲಯನ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಕಂಟೆಂಟ್ ಮಾಡ್ತಾರಂತ. ನಂದು ಮೋಸ್ಟ್ಲಿ ಇನ್ಫಾರ್ಮೇಟಿವ್ ಕಂಟೆಂಟೇ ಲೈಕ್ ಆಲ್ವೇಸ್ ಇರುತ್ತೆ. ಬಟ್ ಇದರಲ್ಲಿ ನಾನು ಏನಾದರೂ ಇಶ್ಯೂಸ್ ಬಂದರೆ ನಿಮಗೆ ಒಂದು ಯಾವುದೋ ಒಂದು ಸಣ್ಣ ವ್ಲಾಗ್ ಅಥವಾ ನಾನು ಬೇಸಿಕಲಿ ಒಂದು ಶಾರ್ಟ್ಸಲ್ಲೋ ಏನಾದರೂ ಮೆನ್ಷನ್ ಮಾಡ್ತೀನಿ ಇಶ್ಯೂಸ್ ಏನಾದ್ರು ಬಂದರೆ, ಆರ್ ಇದರಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡಿದ್ರೆ ಅದನ್ನು ನಾನು ಬೇಸಿಕಲಿ ಟ್ರಾವೆಲ್ ಮಾಡಬೇಕಾದ್ರೆ ಮಾಡ್ತೀನಿ. ಬಟ್ ರೆಗ್ಯುಲರ್ ಆಗಿ ನಾನು ಸ್ಕ್ರಾಂಬ್ಲರ್ 400X ಅಲ್ಲಿ ಕಂಟೆಂಟ್ ಮಾಡಲ್ಲ. ಐನೋ ಆ ಥರ ಕಂಟೆಂಟ್ ಮಾಡೋದ್ರಿಂದ ಸಾಕಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ಬಟ್ ನಂದು ಕಂಟೆಂಟ್ ಇಸ್ ವೆರಿ ಡಿಫರೆಂಟ್, ಇನ್ಫಾರ್ಮೇಟಿವ್ ಕಂಟೆಂಟ್. ಇದು ನನ್ನ ಪರ್ಸ್ನಲ್ ಲೈಕಿಂಗೋಸ್ಕರ ತೊಗೊಂಡಿರೋದು. ಇದು ತೊಗೊಂಡ್ಬಿಟ್ಟು ಇದರಿಂದ ಮೇಲೆ ನಾನು ಕಂಟೆಂಟ್ ಮಾಡ್ತಾ ಕೂತ್ಕೊಳ್ಳಲ್ಲ. ಬಿಕಾಸ್ ನನಗೆ ಅದು ಇಷ್ಟ ಇಲ್ಲ. ನನಗೆ ತುಂಬ ಡಿಫ್ರೆಂಟ್ ಕಂಟೆಂಟ್ಸು ಬೇರೆ ಬೇರೆ ಬೈಕ್ಸ್ ಬಗ್ಗೆ ಮಾತಾಡೋದು ಆ್ಯಂಡ್ ದೋಸ್ ಥಿಂಗ್ಸ್ ನನಗೆ ಇಷ್ಟ. ಈ ಬೈಕ್ಸ್ ಪರ್ಟಿಕ್ಯುಲರ್ಲಿ ನಾನು ತೊಗೊಂಡಿದ್ದು ನಂಗೆ ಇಷ್ಟ ಆಯಿತು. ಈ ಬೈಕು ನೋಡೋಕ್ಕೆ ಚೆನ್ನಾಗಿದೆ. ಒನ್ ಥಿಂಗ್, ನೀವು ಡೆಫಿನೆಟ್ಲಿ ಈ ಗಾಡಿದು ಬ್ರ್ಯಾಂಡ್ ಟ್ರ್ಯಾಂಪ್ದು ಯು ವಿಲ್ ಫೀಲ್ ಪ್ರೌಡ್ ಅಬೌಟ್ ಓನಿಂಗ್ ಅ ಟ್ರ್ಯಾಂಪು. ಇನಿಷಿಯಲಿ ನಿಮಗೆ ಐನೋ ಟ್ರ್ಯಾಂಪ್ ಬಜಾಜ್ ಅಂತ ಫೀಲ್ ಆಗುತ್ತೆ, ಏನೋ ಸ್ವಲ್ಪ ಲೋ ಕ್ವಾಲಿಟಿ ಅಂತ ಆಗುತ್ತೆ. ಬಟ್ ಬರ್ತಾ ನೀವು ಅಲ್ಲಿ ಶೋರೂಮ್ಗೆ ಹೋದಾಗ ನೀವು ದೊಡ್ಡ ವೆಹಿಕಲು ಲೈಕ್ ಡಯಾಟೋನ, ಈಗ ಐ ಥಿಂಕ್ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಡಯಾಟೋನ, ಆರ್ ಸ್ಟ್ರೀಟ್ RRS, ಆರ್ ಐ ಥಿಂಕ್ ನಾನು ಒಂದ್ಸಲಿ ಸರ್ವಿಸ್ ಮಾಡುವಾಗ ರಾಕೆಟು ನೋಡಿದೆ. ಸೊ ಆ ಥರ ಗಾಡಿಗಳು ನೋಡಿದೆ ನಿಮಗೆ ಒಂದು ಖುಷಿ ಆಗುತ್ತೆ ನಿಮಗೆ ಡೆಫಿನೆಟ್ಲಿ. ಸೊ ಓವರಾಲ್ ಸದ್ಯಕ್ಕೆ ನಾನು ಹ್ಯಾಪಿ ಇದ್ದೀನಿ. ಹೋಪ್ಫುಲಿ ದ ಓನ್ಲಿ ಎಕ್ಸ್ಪೆಕ್ಟೇಷನ್ ಇಸ್ ಟ್ರ್ಯಾಂಪ್ದು ಸರ್ವಿಸ್ ಚೆನ್ನಾಗಿದ್ರೆ ಇರುತ್ತೆ. ಐನೋ ಬಜಾಜ್ ಜೊತೆ ಅವರು ಕೊಲಾಬ್ರೇಟ್ ಆಗಿದ್ದಾರೆ, ಬಟ್ ಆ ಟ್ರ್ಯಾಂಪ್ದು ಕ್ವಾಲಿಟಿ ಆಫ್ ಸರ್ವಿಸ್ನ ಮೇಂಟೈನ್ ಮಾಡೋದು ಚೆನ್ನಾಗಿರುತ್ತೆ. ಲಾಟ್ ಆಫ್ ಇಶ್ಯೂಸ್, ಸಣ್ಣ ಪುಟ್ಟ ಇಶ್ಯೂಸ್ ಕೇಳ್ತಾ ಇದ್ದೀನಿ. ಐ ಮೀನ್ ನಾಟ್ ವೆರಿ ಮೇಜರು, ಬಟ್ ಇಶ್ಯೂಸ್ ಕೇಳ್ತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಥರ ಗಾಡಿ ತೊಗೊಂಡ್ರೆ ಇಶ್ಯೂಸು ಒಂದು ಸಣ್ಣ ಪುಟ್ಟದು ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ನಾನು ಆದಷ್ಟು ಲೈಕ್ ಏನೇನು ನಾನು ಕರೆಕ್ಟಾಗಿ ಮಾಡ್ಬೇಕು. ಲೈಕ್ ಐ ಥಿಂಕ್ ಚೈನ್ದು ಒಂದು ಇಶ್ಯೂ ಬರೋ ಮೇನ್ ರೀಸನ್ ಬಂದ್ಬಿಟ್ಟು ಚೈನು ಸ್ವಲ್ಪ ಸ್ವಿಂಗ್ ಆಮ್ಗೆ ಒಂಥರ ಟಚ್ ಹಾಕ್ಕೊಂಡು ಹೋಗುತ್ತೆ. ಸೊ ಐ ಥಿಂಕ್ ಚೈನ್ನ ನೀವು ಡೆಫಿನೆಟ್ಲಿ ಲೂಬ್ ಮಾಡ್ತಾ ಇರಬೇಕು. 500 ಕಿಲೋಮೀಟರ್ಸ್ ನೀವು ಹೋಗ್ಬಿಟ್ಟು ಸರ್ವಿಸ್ ಸೆಂಟರಲ್ಲಿ ಲೂಬ್ ಮಾಡಿಸ್ಬಿಡಿ, ಅವ್ರು ಟೈಟನ್ನು ಮಾಡಿಸ್ಬಿಡಿ. ಬರೀ ಲೂಬ್ ಮಾಡಿದ್ರೆ ಸಾಕಾಗಲ್ಲ, ಟೈಟು ಮಾಡಿಸ್ಬೇಕಾಗುತ್ತೆ. ಸೊ ಸರ್ವಿಸ್ ಸೆಂಟರ್ ಹೋಗಿ 500 ಕಿಲೋಮೀಟರ್ ಟೈಟ್ ಮಾಡಿ, ಸಣ್ಣ ಅಮೌಂಟ್ ಇರುತ್ತೆ, ಅದನ್ನೇನು ಪೇ ಮಾಡಿ. ನಾನು ಯೂಶ್ವಲಿ ಅದನ್ನ ಫಾಲೋ ಮಾಡ್ತೀನಿ. ಅದು ಬಿಟ್ಟರೆ ಐ ಥಿಂಕ್ ಬ್ರೇಕ್ ಪ್ಯಾಡ್ಸ್ ಅಸೆಟನ್ನು ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ. ಬೇರೆ ಐ ಡೋಂಟ್ ನೋ ಸ್ಟಾಲಿಂಗ್ ಇಶ್ಯೂ ಅಂತ ಇದೆ, ಅದು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್ ಇಶ್ಯೂ. ಅದು ಕಂಪನಿನೇ ಸಾಲ್ವ್ ಮಾಡೋಕೆ ಇನ್ ಕೇಸ್ ಅದೇನಾದರೂ ಬಂದರೆ. ಆ್ಯಸ್ ಆಫ್ ನೋ ನನಗೆ ಟಚ್ ವುಡ್ ಇನ್ನೂ ಬಂದಿಲ್ಲ. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಏನು ಕಂಪನಿ ಕೊಡಬೇಕಾಗುತ್ತೆ. ಬಟ್ ಹೋಪ್ಫುಲಿ ಅದು ಬರಲ್ಲ. ಅದು ಎಲ್ಲರಿಗೂ ಬಂದಿಲ್ಲ, ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ ಅದು. ಸೊ ದಟ್ ಈಸ್ ದ ಐ ಹೋಪ್ ಮಾಡ್ತೀನಿ ಏನು ಬರದೇ ಇರಲಿ ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ನಿಮಗೆ ಒಳ್ಳೆ ಕಂಟೆಂಟ್ ಕೊಡುತ್ತಾ. ಟ್ರಾವೆಲ್ ಕಂಟೆಂಟಲ್ಲಿ ನಿಮಗೆ ಈ ಬೈಕ್ ಜೊತೆ ನಾನು ಆ್ಯಂಡ್ ಈವನ್ ಸಿಟಿ ವ್ಲಾಗ್ಸಲ್ಲಿ ಈ ಬೈಕ್ ಜೊತೆ ನಾನು ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.